ನಾಳೆ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇಂದ್ರ ಸಚಿವರ ಭೇಟಿಗೆ ದೆಹಲಿ ಪ್ರಯಾಣವನ್ನ ಮಾಡಲಿದ್ದಾರೆ. ನೀರಾವರಿ ನಗರಾಭಿವೃದ್ಧಿ ಸಚಿವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅಂತಹ ಕುತೂಹಲ ಇರಬಹುದಾ? ಖಂಡಿತವಾಗ್ಲೂ ನಿರೀಕ್ಷೆಗಳಿದಾವೆ. ಏನು ಚರ್ಚೆ ಆಗ್ಬೋದು ಅಂತ. ಅಭಿವೃದ್ಧಿ ವಿಚಾರಗಳು ಚರ್ಚೆ ಮಾಡ್ತಾರೆ ಯಾರೇ ಹೋದ್ರು. ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬಹುದು. ನಾಳೆ ಬೆಳಗ್ಗೆ 9:50ಕ್ಕೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂತ ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಅಲ್ಲಿ ಇಲಾಖೆ ಕೆಲಸ ಇರ್ತವೆ. ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರ ಅಪ್ರೂವಲ್ ಕೂಡ ಕೆಲವು ಇಲಾಖೆಗಳಿಗೆ ಬೇಕಾಗಿರುತ್ತೆ. ಮತ್ತು ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಚರ್ಚೆನ ಮಾಡಬೇಕಾಗತ್ತೆ, ಮೀಟ್ ಮಾಡಬೇಕಾಗತ್ತೆ. ಆಯಿತು. ಆದರೆ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಗ್ತಾನೆ ಇಲ್ವಲ್ಲ. ಅವರು ಕಾಲ್ ಶೀಟೇ ಕೊಡ್ತಿಲ್ಲ. ಮೈಸೂರು ಬಂದಾಗ ಅಲ್ಲಿ ಏರ್ಪೋರ್ಟ್ನಲ್ಲಿ 1 ನಿಮಿಷ ಅಷ್ಟೇ. ಅದಾದಮೇಲೆ CWC ಸಭೆ ಇತ್ತು. ಅಸ್ಸಾಂದು ವೀಕ್ಷಕರಾಗಿ ಇವ್ರನ್ನ ಆಯ್ಕೆ ಮಾಡಿದರು ಡಿ ಕೆ ಶಿವಕುಮಾರ್ ಅವ್ರನ್ನ. ಅವತ್ತು ಹೋದಾಗ ಅಲ್ಲೂ ಟೈಮ್ ಕೊಟ್ಟಿಲ್ಲ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಷ್ಟೇ ಭೇಟಿ ಆಗ್ತಾ ಇದ್ರು. ಕುರ್ಚಿ ಕಿತ್ತಾಟ ಮತ್ತೀಗ ಯತೀಂದ್ರ ಅವ್ರ ಹೇಳಿಕೆಯಿಂದಾಗಿ ಬೆಂಕಿ ಹೊತ್ಕೊಂಡು ಬಿಟ್ಟಿದೆ. ಅದಕ್ಕೆ ರೆಕ್ಕೆ ಪುಕ್ಕ ಬಂದಿದೆ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಹಜವಾಗಿ ಕೆರಳಿಸಿದೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಬಹುದಾ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಇದಕ್ಕೆ ಕ್ಲಾರಿಟಿ ಕೊಡಬೇಕು, ಅಥವಾ ಬಾಯಿ ಮುಚ್ಕೊಂಡು ಇರಕ್ಕೆ ಹೇಳಿ ಅಂಥೇಳಿ ಇವರೇನಾದರೂ ಅಲ್ಲಿ ಸಲಹೆಗಳನ್ನು ಕೊಟ್ಟು ಬರಬಹುದಾ? ಒಪ್ಪಂದ ಆದಂತೆ ಇನ್ನೂ ಕೂಡ ಯಾವುದೇ ಬದಲಾವಣೆಗಳಾಗ್ತಾ ಇಲ್ಲ. 2.5 ವರ್ಷದ ಮೇಲಾಯಿತು. ಬಜೆಟ್ ಬೇರೆ ಬರ್ತಾ ಇದೆ. ಸಿದ್ದರಾಮಯ್ಯರೆಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ ಬಜೆಟ್ ಮಂಡನೆ ಮಾಡಲಿಕ್ಕೆ. ಮತ್ತು ನನಗೆ ಮಾತು ಕೊಟ್ಟಿದ್ರಿ ನೀವು, ಇವಾಗ ನನ್ನ ಕಥೆ ಏನು, ನಾನೇನು ಮಾಡಲಿ ಮುಂದೆ, ನನಗೂ ಆಸೆ ಕನಸಿದೆ, ಈ ಥರದ ವಿಚಾರಗಳನ್ನು ಹೇಳಿಕೊಳ್ಳಬಹುದು.